ಈ ಲವ್ಗೆ ಯಾವುದೇ ಸೀಸನ್ ಇಲ್ಲ, ಆದರೆ ಕನ್ನಡದಲ್ಲಿ ಲವ್ ಸೀಸನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಆ ಲವ್ ಸೀಸನ್ ಅಂತಂದರೆ ಏನು, ಆ ಲವ್ಗೆ ಸೀಸನ್ ಅದು ಇದೆಯಾ, ಎಲ್ಲವನ್ನೂ ಕೂಡ ಮಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗೆ ಚಿತ್ರತಂಡ ಇದೆ, ಚಿತ್ರ ನಿರ್ದೇಶಕರು ಕೃತ್ವಿಕ್ ಅವರು ಇದ್ದಾರೆ, ಹಾಗೆ ಸಿನಿಮಾದ ನಾಯಕಿ ಚಂದನ ಮತ್ತು ಶ್ವೇತಾ ಅವರು ಇಬ್ಬರು ಕೂಡ ಇದ್ದಾರೆ. ಮಾಡಿಸ್ತಾ ಕೃತ್ವಿಕ್, ಲವ್ಗೆ ಸೀಸನ್ ಇಲ್ಲ, ಬಟ್ ನೀವು ಲವ್ ಸೀಸನ್ ಅಂತ ಒಂದು ಹೆಸರಿಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀರಿ. ಹೇಗಿರುತ್ತೆ ಈ ಸಿನಿಮಾ? ಅಂದರೆ ಲವ್ಗೆ ಸೀಸನ್ ಇಲ್ದೇ ಇರ್ಬೋದು, ಬಟ್ ನಮ್ಮ ಲೈಫ್ ಒಂದು ಫೇಸಸ್ ಇರುತ್ತಲ್ಲ, ಸೊ ಅದಕ್ಕೂ ಕೂಡ ಸೀಸನ್ ಇರೋದಿಲ್ಲ. ಅದು ಹೇಳೋಕ್ಕಾಗಲ್ಲ ಒಂಥರ ನಿಮಗೆ. ಪ್ರತಿಯೊಂದಕ್ಕೆ ಯಾವುದಕ್ಕೂ ಸೀಸನ್ ಇರೋಲ್ಲ ನಮ್ಮ ಲೈಫಲ್ಲಿ, ಆಲ್ ಆಫ್ ಎ ಸಡನ್ ಆಗುತ್ತೆ. ಬಟ್ ಆ ಒಂದು ಫೀಲ್ ಕೊಡುತ್ತಲ್ಲ, ಒಂದು ಈಗ ಏನೋ ಒಂದು ಆ ಒಂದು ಸುಡೋ ರೀತಿ, ಅದನ್ನು ನಾವು ಬೇಸಿಗೆ ಅನ್ಕೋಬೋದು. ಇಲ್ಲ ಒಂಥರ ಹಾಯಾಗಿ ಅನಿಸಿದ್ರೆ ಒಂಥರ ಆ ಅನುಭವ ಸಿಕ್ಕಿದಾಗ ಅದನ್ನು ನಾವು ಚಳಿಗಾಲ ಅನ್ಕೋಬೋದು. ಸೊ ಈ ಥರ ಒಂದು ಆ ಸೀಸನ್ಸ್ನ ಲೈಫ್ ಫೇಸಸ್ಗೆ ಮೆಟಫರ್ ಆಗಿ ಪ್ರೆಸೆಂಟ್ ಮಾಡಿರೋ ಅಂಥದ್ದು ಲವ್ ಸೀಸನ್ಸ್ ಸರ್. ಓಕೆ, ಈ ಲವ್ ಅಂತ ಬಂದಾಗಲೇ ಒಂದು ಇಂಟ್ರೆಸ್ಟಿಂಗ್ ಕತೆ ಅನ್ನೋದಿರುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಲವ್ ಇಲ್ಲದೇ, ಪ್ರೀತಿ ಅನ್ನೋದು ಇಲ್ಲದೇ ಯಾವುದೇ ಕಥೆಗಳು ಕೂಡ ಶುರುವಾಗೋದಿಲ್ಲ. ಹಾಗಾಗಿ ಈ ಸಿನಿಮಾದಲ್ಲಿ ಈ ಲವ್ ಅನ್ನೋದು ಎಷ್ಟು ಸ್ಪೆಷಲ್ ಆಗಿರುತ್ತೆ? ಅಂದರೆ ಅದೇ ಸರ್, ಲವ್ ಅನ್ನೋದು ಬಂದ್ಬಿಟ್ಟು ಒಂದು ಯೂನಿವರ್ಸಲ್ ಕಂಟೆಂಟ್ ಆಗಿರುತ್ತೆ. ಅದು ಯಾವತ್ತಿದ್ರೂ ನಿಮಗೆ ಅದು ಪ್ರತಿಯೊಂದರಲ್ಲೂ, ಅದು ಮನುಷ್ಯ ಆಗ್ಬೋದು, ಪ್ರಾಣಿಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಎಲ್ಲದರಲ್ಲೂ ಇರೋ ಅಂಥದ್ದು ಪ್ರೀತಿ. ಸೊ ಹಾಗಾಗಿ ನಮ್ಮದ್ರಲ್ಲಿ ಲವ್ ಸೀಸನ್ಸ್ ಅಂತ ಟೈಟಲ್ ಇದ್ದರೂ ಸಹ ನಿಮಗೆ ಸುಮಾರಷ್ಟು ಬೇರೆ ಬೇರೆ ಹ್ಯೂಮನ್ ಎಮೋಷನ್ಸು, ಮಾರಲ್ ವ್ಯಾಲ್ಯೂಸು, ಒಂದಷ್ಟು ಎಲಿಮೆಂಟ್ಸ್ಗಳು ಸುಮಾರಷ್ಟು ಇದ್ದಾವೆ. ಬಟ್ ಅದನ್ನೆಲ್ಲ ಒಂದು ಪ್ರೀತಿಯ ಮೂಲಕ ಪ್ರಸ್ತುತ ಪಡಿಸ್ತಿರೋ ಅಂಥದ್ದು ಸರ್. ಓಕೆ, ಇದು ನಿಮ್ಮ ಮೊದಲ ಪ್ರಯತ್ನ, ಹಾಗಾಗಿ ಒಂದು ಯಂಗ್ ತಂಡವನ್ನು ಕಟ್ಕೊಂಡು ಹೋಗ್ತಾ ಇದ್ದೀರಿ. ಅದರಲ್ಲಿ ಮುಖ್ಯವಾಗಿ ಚಂದನ ಅವರಿದ್ದಾರೆ ಮತ್ತು ಶ್ವೇತಾ ಅವರಿದ್ದಾರೆ. ಇಬ್ಬರು ಕೂಡ ಕಿರುತೆರೆಯಲ್ಲಿ ಫೇಮಸ್ ಆದಂಥವ್ರು, ರಿಯಾಲಿಟಿ ಶೋಗಳನ್ನ ಇಬ್ಬರು ಮಾಡಿದಂಥವ್ರು. ನಾನು ಚಂದನ ಅವ್ರು ಮಾತಾಡ್ತೀನಿ. ಮೇಡಮ್, ಈ ಜರ್ನಿ ಹೇಗಿದೆ? ಫಸ್ಟ್ ಸಿನಿಮಾ ನಿಮಗೆ, ಬಟ್ ಕಿರುತೆರೆಯಲ್ಲಿ ನೀವು ಅಭಿನಯವೆಲ್ಲ ಮಾಡಿದ್ದೀರಿ. ಸೊ ಹಾಗಾಗಿ ಈ ಸಿನಿಮಾ ಜರ್ನಿ ಹೇಗಿದೆ? ತುಂಬ ಎಕ್ಸೈಟಿಂಗ್ ಆಗಿದೆ. ಆಬ್ವಿಯಸ್ಲಿ ಕಿರುತೆರೆಯಿಂದ ಹಿರಿತೆರೆಗೆ ಬರೋದು, ಇಟ್ಸ್ ಕೈಂಡ್ ಆಫ್ ಅ ನ್ಯೂ ಫೀಲಿಂಗ್ ಕಂಪ್ಲೀಟ್ಲಿ. ಆ್ಯಂಡ್ ಈಗಲೇ ಈ ಥರ ಒಂದು ಹೊಸ ತಂಡ, ಎಲ್ಲರೂ ಹೊಸಬ್ರು, ರಂಗಭೂಮಿ ಹಿನ್ನೆಲೆ ಇರೋರೆಲ್ಲ ಸಿಕ್ಕಿರೋದು ಸ್ವಲ್ಪ ಖುಷಿ ಆಯಿತು. ಆ್ಯಂಡ್ ವೆಲ್ ಲುಕ್ಕಿಂಗ್ ಫಾರ್ವರ್ಡ್. ಹೇಗೆ ಜುಲೈ 3 ಏನು ರಿಲೀಸ್ ಆಗ್ತಿದೆ ನಮ್ಮ ಸಿನಿಮಾ, ಹೇಗೆ ರಿಸೀವ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. 3 ಜನ ನಾಯಕಿಯರು, ನಿಮ್ಮ ಜೊತೆಗೆ ಶ್ವೇತಾ ಅವರು ಇದ್ದಾರೆ ಮತ್ತು ದಿಯಾ ಕೀರ್ತಿ ಅವರು ಕೂಡ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸಿನಿಮಾದಲ್ಲಿ? ನನ್ನ ರೋಲ್ ತುಂಬಾ ಇಂಪಾರ್ಟೆಂಟ್, ತುಂಬ ವಿಭಿನ್ನವಾದಂತಹ ಪಾತ್ರ. ಸೊ ಆ್ಯಸ್ ಇಟ್ಸ್ ಮೈ ಡೆಬ್ಯೂ, ಐ ವಾಸ್ ಲುಕ್ಕಿಂಗ್ ಸ್ವಲ್ಪ ಏನು ಮೇಜರ್ ಇಂಪಾರ್ಟೆನ್ಸ್ ಇರುವಂತಹ ಸಿನಿಮಾನೇ ಬೇಕು ಅಂತ ನೋಡಿ ಐ ಟುಕ್ ಅಪ್. ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕ್ಲಾರಿಟಿ ಇತ್ತು ಟೀಮ್ಗೆ. ಇದು ಯಾವಾಗ ಶುರು ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಯಾವಾಗ ವಿ ಆರ್ ರಿಲೀಸಿಂಗ್ ಅಂತೆಲ್ಲ. ಸೊ ಇಷ್ಟು ಕ್ಲಾರಿಟಿ ಇರೋವಾಗ ಐ ಥಾಟ್ ಐ ಶುಡ್ ಟೇಕ್ ಅಪ್ ಆ್ಯಂಡ್ ಹೀಗೆ. ಓಕೆ, ಇನ್ನು ಶ್ವೇತಾ ಅವರು, ಇವರು ಕಿರುತೆರೆಯಲ್ಲಿ ಕೂಡ ಒಂದು ಲವ್ ಸ್ಟೋರಿ ಸೀರಿಯಲ್ನೇ ಮಾಡಿದಂಥವ್ರು. ಹಾಗಾಗಿ ಈಗಲೂ ಕೂಡ ನೀವು ಒಂದು ಲವ್ ಸ್ಟೋರಿ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಎಂಟ್ರಿ ಆಗ್ತಾ ಇದ್ದಾರೆ. ಮೇಡಮ್, ನಿಮ್ಮ ರೋಲ್ ಹೇಗಿರುತ್ತೆ ಸಿನಿಮಾದಲ್ಲಿ? ನನ್ನ ರೋಲ್ ಸಿನಿಮಾದಲ್ಲಿ ತುಂಬ ಬಬ್ಲಿ ಆಗಿದೆ. ಇಟ್ಸ್ ಲೈಕ್ ಇದು ಎಲ್ರಿಗೂ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಥರ ಆದರೆ ಏನಾಗುತ್ತೆ ಅನ್ನೋದೊಂದು ಇಂಪ್ಯಾಕ್ಟ್ ಆಗುತ್ತೆ, ಎಲ್ಲರೂ ಯೂತಿಗೆಲ್ಲ ತುಂಬ ಕನೆಕ್ಟ್ ಆಗುತ್ತೆ. ಸೊ ಈ ಥರ ಬಬ್ಲಿ ಕ್ಯಾರೆಕ್ಟರ್ ನಂದು ಸಿನಿಮಾದಲ್ಲಿ. ಓಕೆ, 3 ಜನ ನಾಯಕರು ಇರೋದ್ರಿಂದ ಮೇಡಮ್, ನಿಮ್ಮ ಪಾತ್ರ ಹೇಗೆ ಪೋರ್ಟ್ರೇ ಆಗಿದೆ ಈ ಸಿನಿಮಾದಲ್ಲಿ? ಡೈರೆಕ್ಟ್ರು ಹೇಗೆ ತೊಗೊಂಡು ಹೋಗಿದ್ದಾರೆ ನಿಮ್ಮ ರೋಲನ್ನು? ಯಾವ ಥರ ಕಾಣಿಸ್ಕೋತೀರ ನೀವು? ನಾನು ತುಂಬ ಸ್ಪೆಷಲಾಗಿ ಕಾಣಿಸ್ಕೊಂಡಿದ್ದೀನಿ, ಬಿಕಾಸ್ ಇಟ್ಸ್ ವೆರಿ ಯುನೀಕ್ ಪಾತ್ರ. 3 ಜನನೂ ಮೂರು ಲವ್ ಸೀಸನ್ಸ್ ಅಂದಾಗಲೇ. ಸೊ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ, ಅಮರ ಮಧುರ ಪ್ರೇಮ ಅಂತ ಟೈಟಲ್ ಟ್ಯಾಗ್ಲೈನ್ ಕೂಡ ಇದೆ. ಸೊ ವಿಭಿನ್ನವಾದ ಪಾತ್ರ ನಂದು ಕೂಡ. ಓಕೆ, ಅಂದರೆ ಲವ್ಗೆ 3 ಸೀಸನ್ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ, ಯಾಕಂದರೆ ಅಮರ ಮಧುರ ಪ್ರೇಮ ಅಂತೇಳಿ ಅಲ್ವಾ? ಹೌದು, ಖಂಡಿತ. ಓಕೆ, ಇನ್ನು ಈ ಸಿನಿಮಾದ ನಾಯಕ ನಟ ಮುಕುಂದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಈ ಸಿನಿಮಾದ ಮೇಯ್ನ್ ರೋಲನ್ನು ಮಾಡಿರುವಂಥ ಮುಕುಂದ್. ಲವ್ ಸೀಸನ್ ಒಂದು ಒಳ್ಳೆ ಹೆಸರು, ಟೈಟಲ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಈ ಲವ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀರಿ. ಸೊ ನಿಮ್ಮ ರೋಲ್ ಹೇಗಿದೆ? ಈ ಲವ್ ಸೀಸನ್ ಬಗ್ಗೆ ಏನು ಹೇಳ್ತೀರಿ? ಮೊದಲಿಗೆ ನನ್ನ ರೋಲ್ ರಾಮನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಇದು ಒಂದು ಮಿಡಲ್ ಕ್ಲಾಸ್ ಒಂದು ವ್ಯಕ್ತಿ, ಅವನ ಜೀವನದಲ್ಲಿ ಏನೇನು ಕಷ್ಟ ಬರುತ್ತೆ ಅಥವಾ ಅವನು ಯಾವ ಥರ ಫೇಸ್ ಮಾಡ್ತಾನೆ, ಅವನ ಲೈಫಲ್ಲಿ ಯಾವ ಥರ ಸ್ಟ್ರಗಲ್ಸ್ ಬರುತ್ತೆ ಅನ್ನೋದು ಡೈರೆಕ್ಟರ್ ಅಪ್ರೋಚ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಸೊ ಕಂಪ್ಲೀಟ್ ಲವ್ ಸೀಸನ್ಸ್ ಅಂದ ತಕ್ಷಣ ಒಂದು ಕಂಪ್ಲೀಟ್ ಲವ್ ಸ್ಟೋರಿ ಅನ್ನೋ ಒಂದು ಕಲ್ಪನೆ ಬರುತ್ತೆ. ಬಟ್ ಇದು ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ, ಇದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಬ್ಲೆಂಡ್ ಮಾಡಿ ಲವ್ ಜೊತೆ ಮಾಡಿರೋಂಥ ಸಿನಿಮಾ ಸರ್. ಓಕೆ, ಡೈರೆಕ್ಟ್ರದ್ದು ಮೊದಲನೇ ಸಿನಿಮಾ, ಅವ್ರ ಮೇಲೆ ಒಂದಷ್ಟು ಜವಾಬ್ದಾರಿ ಇರುತ್ತೆ. ನಿಮಗೂ ಕೂಡ ಫಸ್ಟ್ ಸಿನಿಮಾ, ಮತ್ತು 3 ಜನ ನಾಯಕಿಯರು ಕೂಡ ಫಸ್ಟ್ ಸಿನಿಮಾನೇ. ಎಲ್ಲರೂ ಹೊಸ ತಂಡ ಕಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾವನ್ನು ಕೊಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಸೊ ಈ ಟ್ರಯಾಂಗಲ್ ಲವ್ ಸ್ಟೋರಿ ಹೇಗೆ ಬರುತ್ತೆ ಸಿನಿಮಾದಲ್ಲಿ, ನಿಮ್ಮ ಈ ಒಂದು ಪ್ರೀತಿ ಅನ್ನೋಂಥದ್ದು?
ಫಸ್ಟ್ ಆಫ್ ಆಲ್ ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಇದು ಕಂಪ್ಲೀಟ್ ಸರ್ ಏನು 3 ಜನ ಹೀರೋಯಿನ್ಸ್ ಇದ್ದಾರೆ, 3 ಜನ ಹೀರೋಯಿನ್ಸ್ ಮುಖಾಂತರ ಒಂದು ಕತೆ ಹೇಳ್ತಿದ್ದೀವಿ. ಅಂದರೆ ಕಂಪ್ಲೀಟ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ. ಒಂದಕ್ಕೊಂದು ಯಾರೂ ಇಲ್ಲ ಅಂದರೆ ಈ ಸಿನಿಮಾ ಒಬ್ಬರು ಮಿಸ್ ಆದರೂ ಲವ್ ಸೀಸನ್ಸ್ ಇಲ್ಲ. ಸೊ ಕಂಪ್ಲೀಟ್ ಎಲ್ಲರಿಗೂ ಒಂದೊಂದು ಕಂಟೆಂಟ್ ಇದೆ, ಎಲ್ಲರೂ ಒಂದೊಂದು ಕತೆ ಹೇಳ್ತಿದ್ದಾರೆ. ಸೊ ಇದು ಕಂಪ್ಲೀಟ್ ಲವ್ ಸೀಸನ್ಸ್ಗೆ ನಾವೇನು ಸ್ಟೋರಿ ಅಂದ್ಕೊಂಡಿದ್ವಿ ಇದು ಕರೆಕ್ಟ್ ಆ್ಯಪ್ಟ್ ಅಂತ ಅನ್ನಿಸ್ತು ಟೈಟಲ್ಲು. ಸೊ ಅದರಿಂದ ಚೂಸ್ ಮಾಡಿದ್ದು. ಓಕೆ. ಇನ್ನು ದಿಯಾ ಕೀರ್ತಿಯವರು ಕೂಡ ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದ ರೋಲ್ ಮಾಡಿದ್ದಾರೆ. ಮೇಡಮ್ ಹೇಗಿದ್ದೀರಿ? ನಿಮ್ಮ ರೋಲ್ ಹೇಗಿರುತ್ತೆ ಸಿನಿಮಲ್ಲಿ? ಅಮರ ಮಧುರ ಪ್ರೇಮ ಇದರಲ್ಲಿ 3ರಲ್ಲಿ ಯಾವುದು ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಲವ್ ಸೀಸನ್ ಸಿನಿಮಾ ಅಮರ ಮಧುರ ಪ್ರೇಮ, ಅದು ನಾನು ಹೇಳೋದಕ್ಕಿಂತ ಸಿನಿಮಾ ನೋಡಿದ್ರೆ ಚೆಂದ. ಅದರಲ್ಲಿ ಯಾವ ಪಾರ್ಟ್ ನಂದಾಗುತ್ತೆ ಅನ್ನೋದು. ಸೊ ನಿಮ್ಮ ರೋಲ್ ಹೇಗಿರುತ್ತೆ ಸಿನಿಮಾದಲ್ಲಿ? ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ನಂದು ಮೇರಿ ಅಂತ ಕ್ರಿಶ್ಚಿಯನ್ ರೋಲು. ತುಂಬ ಒಳ್ಳೆ ಮನಸ್ಥಿತಿ, ಸದಾ ಒಳ್ಳೆಯದನ್ನೇ ಬಯಸೋ ಅಂಥ ಪಾತ್ರ. ಸದಾ ಒಳ್ಳೆ ಯೋಚನೆ ಇಟ್ಕೊಂಡು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಅಂತ ಸದಾ ಒಳ್ಳೆಯದನ್ನೇ ಬಯಸೋ ಅಂಥದ್ದು. ಒಂಥರ ಮೃದು ಸ್ವಭಾವ, ಯಾರೇ ನನ್ನ ಪಾತ್ರನ ನೋಡಿದ್ರು ಇಷ್ಟಪಡುವಂಥ ಪಾತ್ರ. ಹಾಡುಗಳ ಬಗ್ಗೆ ಮಾತಾಡಲೇಬೇಕು. 3 ಹಾಡುಗಳು ರಿಲೀಸ್ ಆಗಿತ್ತು, ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಡುಗಳ ಬಗ್ಗೆ. ಸೊ ನೀವು ಕೂಡ ಇದ್ದೀರಿ, ಸೊ ಹಾಗಾಗಿ ನಿಮ್ಗೇನು ಅನಿಸುತ್ತೆ? ಹಾಡುಗಳದ್ದು ತುಂಬ ಖುಷಿ ಇದೆ. ಈಗಾಗಲೇ ನೀವು ನೋಡಿರ್ತೀರ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಯೂಟ್ಯೂಬಲ್ಲೆಲ್ಲ. ತುಂಬ ಖುಷಿ ಇದೆ. ಹರ್ಮನ್ ಮಾಲಿಕ್ ಸರ್ ಹಾಡಿದ್ದಾರೆ, ಕೆ ಕಲ್ಯಾಣ್ ಸರ್ ಅವರ ಬರವಣಿಗೆ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬಹಳ ಖುಷಿ ಇದೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇದೆ. ನಮ್ಮ ಹಾಡುಗಳು ಎಲ್ಲ ಚೆನ್ನಾಗಿ ಬಂದಿದೆ. 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೇಡಮ್. ಸೊ ನೀವು ಸಿನಿಮಾ ಆಗಲೇ ಮಾಡಿದ್ದೀರಿ. ಸೊ ಇವರೆಲ್ಲ ಯಂಗ್ಸ್ಟರ್ಸ್ಗಳು ಕಿರುತೆರೆಯಲ್ಲಿ ಕೆಲಸ ಮಾಡೋದು ಅಂತಾರೆ, ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅವ್ರಿಗೆಲ್ಲರಿಗೂ. ಸೊ ನೀವೇನು ಹೇಳ್ತೀರಿ? ನಾನು ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದು ನಾನೇನೂ ಇಲ್ಲದೆ ಕಲಿತ್ಕೊಂಡು ಬರ್ತಿರೋಳು, ಕಲಿಯೋ ಅಲ್ಲೋ ಅನ್ನೋ ಜಾಗದಲ್ಲಿದ್ದೀನಿ ಇನ್ನು. ಸೊ ನೋಡೋಣ ಇನ್ನು ಮುಂದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಒಟ್ಟಿನಲ್ಲಿ, ಏನೂ ಗೊತ್ತಿಲ್ಲದೆ ಝೀರೋ ಎಕ್ಸ್ಪೀರಿಯನ್ಸ್, ಇಲ್ಲಿ ಇನ್ನೊಂದಷ್ಟು ಕಲಿತು ಮುಂದೆ ಹೋಗ್ತಿದ್ದೀನಿ. ಫೆಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ನೋಡಬೇಕಿದೆ ಜುಲೈ 3ನೇ ತಾರೀಕು ನಮ್ಮ ಜನ ಹೇಗೆ ತಗೊಳ್ತಾರೆ, ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ನೋಡಬೇಕು. ಇನ್ನು ಈ ಸಿನಿಮಾ ಟೆಕ್ನಿಕಲಿ ತುಂಬ ಚೆನ್ನಾಗಿ ಇದೆ. ಯಾಕಂದರೆ ಕಲಾವಿದರು ಹೊಸಬರಾದರೂ ಕೂಡ ಅದ್ರ ಹಿಂದೆ ಕೆಲಸ ಮಾಡೋಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಎಲ್ಲರೂ ಕೆಲಸ ಮಾಡಿದ್ದಾರೆ. ಕೆ ಕಲ್ಯಾಣ್ ಸಾಹಿತ್ಯ ಆಗಿರ್ಬೋದು, ಸಿಂಗರ್ಸ್ಗಳು ಮಲ್ಲಿಕ್ ಅವರ ಹಾಡಾಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ಟೀಮ್ ಇದೆ. ನೀವೇನು ಹೇಳ್ತೀರಿ? ಸಿನಿಮಾ 3ನೇ ತಾರೀಕು ರಿಲೀಸ್ ಇದೆ. ಸೊ ಏನು ನೋಡ್ತಿದೆ ತಲೆಯಲ್ಲಿ? ಎಕ್ಸೈಟಿಂಗ್ ಆಗೂ ಇದೆ ಮತ್ತು ನರ್ವಸ್ ಆಗೂ ಇದೆ. ಯಾಕೆಂದರೆ ಹೊಸೊಬ್ಬರು ಸೇರಿಕೊಂಡು ಹೊಸ ಕಂಟೆಂಟ್ ಜೊತೆ ಬರ್ತಿದ್ದೀವಿ. ಅಂದರೆ ಜನನ ರೀಚ್ ಆಗೋದು, ಜನನ ಥಿಯೇಟ್ರಿಗೆ ಕರೆಸಿ ಕೂರಿಸೋದೇ ತುಂಬ ದೊಡ್ಡ ಚಾಲೆಂಜ್ ಆಗಿದೆ ನಮಗೆ. ಸೊ ಅದಕ್ಕೆ ನಾನೇನು ಹೇಳ್ಕೊಳ್ತೀನಿ ಅಂದರೆ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸಾಂಗ್ಸ್ ಮತ್ತು ಟ್ರೈಲರ್ ಎಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಜನರ ಹತ್ರ. ಸರ್ ನಿಮ್ಮ ಫಸ್ಟ್ ಡೈರೆಕ್ಷನ್, ಬಟ್ ಈ ಸಿನಿಮಾದ ಕತೆ ಇಷ್ಟು ಸ್ಟ್ರಾಂಗ್ ಆಗಿರೋ ಕಥೆನ ಆಯ್ಕೆ ಮಾಡ್ಬೋದು. ಅಂದರೆ 3 ಪಾತ್ರಗಳು ಹೀರೋಯಿನ್ಗಳು ಜಸ್ಟಿಫಿಕೇಷನ್ ಕೊಡಬೇಕು, ಮತ್ತು ಅಮರ ಮಧುರ ಪ್ರೇಮ ಅನ್ನೋಂಥದ್ದನ್ನ ವಿಷಯಗಳಿಗೆ ಜಸ್ಟಿಫಿಕೇಷನ್ ಕೊಡಬೇಕಿರುತ್ತೆ. ಸೊ ಹಾಗಾಗಿ ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ? ಅಂದರೆ ಈಗ ಲವ್ ಅಂತ ಅಂದಿದ ತಕ್ಷಣ ಸುಮಾರಷ್ಟು ಕತೆಗಳು ಹೇಳಿಬಿಟ್ಟಿದ್ದಾರೆ. ಅದನ್ನು ಬಿಟ್ಟು ನಾನು ಏನು ವಿಭಿನ್ನವಾಗಿ ಹೇಳ್ಬೋದು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದೊಂದೇ, ಪ್ರೆಸೆಂಟೇಷನ್ ಏನಾದರೂ ವಿಭಿನ್ನವಾಗಿ ಮಾಡ್ಬೋದು ಅಷ್ಟೇ, ಬಿಟ್ಟರೆ ವಿಚಾರ ಅಂಶಗಳು ನಾವೇನು ಹೊಸ್ದಾಗಿ ಹೇಳೋಕ್ಕಾಗಲ್ಲ. ಇಷ್ಟು ವರ್ಷಗಳಲ್ಲಿ ದೊಡ್ಡವರು ಸೀನಿಯರ್ಸು ಎಲ್ಲ ಹೇಳ್ಕೊಂಬಂದ್ಬಿಟ್ಟಿದ್ದಾರೆ ಎಲ್ಲ ರೀತಿ. ಸೊ ಆವಾಗ ನಾನು ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು ಪ್ರೀತಿನ, ಯಾವ್ಯಾವ ಥರ ಪ್ರೀತಿ ಇದೆ, ಮತ್ತು ನಮ್ಮ ಜೀವನದಲ್ಲಿ ಒಂದಷ್ಟು ಕೇಳಿರ್ತೀವಿ, ನೋಡಿರ್ತೀವಿ, ಮತ್ತು ಒಂದಷ್ಟು ಪುಸ್ತಕಗಳಲ್ಲಿ ಓದಿರ್ತೀವಿ. ಸೊ ಇದೆಲ್ಲ ವಿಷಯಗಳಲ್ಲೂ ಇನ್ಸ್ಪೈರ್ ಆಗಿ ಸೊ ನನಗನ್ಸಿದ್ದು, ಓಕೆ ಇವಾಗಿನ ಜನ ಯಾವುದ್ರಲ್ಲಿ ಎಡುತ್ತಿದ್ದಾರೆ ಪ್ರೀತಿ ಅಂತ ಅಂದರೆ ನಂಬಿಕೆ. ನೀವು ಪ್ರೀತಿ ಅಂತಲ್ಲ, ವ್ಯವಹಾರ ಯಾವುದೇ ತೊಗೊಂಡ್ರೂ ನಂಬಿಕೆ ಅನ್ನೋದು, ಅದಕ್ಕೆ ಟ್ರೈಲರಲ್ಲಿ ಹಾಕಿದ್ದೀನಿ, ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ನಂಬಿಕೆ ಅನ್ನೋದು ತುಂಬ ಚಿಕ್ಕ ಪದ, ಆದರೆ ನಮ್ಮ ಜೀವನದಲ್ಲಿ ತುಂಬ ದೊಡ್ಡದಾಗಿ ಪರಿಣಾಮ ಬೀರುತ್ತೆ. ಸೊ ಆ ನಂಬಿಕೆ ಅನ್ನೋದು ಒಂದು ಆ ಟ್ರಸ್ಟ್ ಬ್ರೇಕ್ ಆದರೆ ಸೊ ಈ ಮನುಷ್ಯತ್ವದ ಅಸ್ತಿತ್ವ ಹೇಗೆ ಅಲಗಾಡುತ್ತೆ, ಅದರಿಂದ ಯಾರ್ಯಾರಿಗೆ ಒಂದು ನೆಗೆಟಿವ್ಸ್ ಆಗುತ್ತೆ. ಸೊ ಈ ಥರ ಎಲ್ಲ ವಿಚಾರಗಳು ನನಗೆ ತುಂಬ ಕಾಡ್ದಂಥ ವಿಚಾರಗಳನ್ನೆಲ್ಲ ಹಿಡ್ಕೊಂಡು ಸೊ ಪ್ರೆಸೆಂಟ್ ಮಾಡಿರೋ ಅಂಥದ್ದು ಸರಿ ಸಿನಿಮಾಲಿ. ಈಗಿನ ಲವ್ ಸ್ಟೋರಿಗಳು ತುಂಬ ಜೆನ್ಜಿ ಇರುವಂಥ ಜೆನ್ಜಿ ಜನ್ರೇಷನ್ಗೆ ತುಂಬ ಚೆನ್ನಾಗಿ ರೀಚ್ ಆಗೋ ಥರ ಇರಬೇಕಾಗಿರುತ್ತೆ. ಸೊ ನಿಮ್ಗೆ ಏನಿಸುತ್ತೆ ಮೇಡಮ್ ಈಗಿನ ಲವ್ ಸ್ಟೋರಿಗಳ ಬಗ್ಗೆ ಹೇಳ್ತಾ ಹೋದರೆ? ಜನರಲಾಗಿ ಹೇಳಬೇಕಂದ್ರೆ ಎಲ್ಲರೂ ಜೆನ್ಜಿ ಬಗ್ಗೆ ರಾಂಗಾಗಿ ಇಂಟರ್ಪ್ರೆಟ್ ಮಾಡ್ತಾರೆ ಅನಿಸುತ್ತೆ. ಅವ್ರಿಗೆ ತುಂಬ ಕ್ಲಾರಿಟಿ ಇದೆ ನಮ್ಮ ಜನ್ರೇಷನ್ಗೆ. ನಾನು ಜೆನ್ಜಿ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ತುಂಬ ಕ್ಲಾರಿಟಿ ಇದೆ, ತುಂಬ ಸೆನ್ಸಿಬಲ್ ಆಗಿ ಇಷ್ಟಪಡ್ತಾರೆ. ಆ್ಯಂಡ್ ಅವ್ರಿಗೆ ಗೊತ್ತು ಯಾವಾಗ ವರ್ಕ್ ಆಗ್ತಿಲ್ಲ ಅಂತ, ಅಷ್ಟೇ ಬೇಗ ಆಚೆನೂ ಬರ್ತಾರೆ. ಸೊ ಐ ಥಿಂಕ್ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್ ಅನಿಸುತ್ತೆ. ಸಿನಿಮಾದಲ್ಲಿ ಆ ಥರದ ಈ ಎಲಿಮೆಂಟ್ಸ್ಗಳನ್ನ ನೋಡ್ಬೋದಾ ಹೇಗೆ ಅಂತ? ಅಂದರೆ ಡಿಸಿಷನ್ ಪ್ರೀತಿ ವಿಚಾರ ಹೇಗೆ
ಸಡನ್ ಡಿಸಿಷನ್ ತಗೊಳ್ತಾರೆ ಈಗಿನ ಜೆನ್ಸಿಗಳು ಅನ್ನೋದ್ರ ಬಗ್ಗೆ ಕೂಡ ಇದೆಯಾ ಹೇಗೆ? ಹೌದು, ಖಂಡಿತವಾಗ್ಲೂ ಇದೆ. ಆ್ಯಂಡ್ ವಿಶೇಷವಾಗಿ ಹೇಳಬೇಕಂದ್ರೆ ಎಲ್ಲ ಥರದ್ದು ಲವ್ನು ನಾವು ತೋರಿಸ್ತೀವಿ. ಜೆನ್ಸಿ ಆಗಿರ್ಬೋದು, ಓಲ್ಡ್ ಸ್ಕೂಲ್ ಲವ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದೂ ಕವರ್ ಮಾಡಿದ್ದೀವಿ ನಮ್ಮ ಸಿನಿಮಾಲಿ. ಶ್ವೇತಾ ಅವ್ರು ಏನು ಹೇಳ್ತಾರೆ ಪ್ರೀತಿ ಬಗ್ಗೆ? ಪ್ರೀತಿ ಈಗಿನ ಜನ್ರೇಷನಲ್ಲಿ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಸೊ ನಮ್ಮ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅಂದರೆ ಜೆನ್ಸಿಯವ್ರಿಗಾಗಿರ್ಬೋದು ಅಥವಾ ಮಿಲೇನಿಯಲ್ಸ್ ಕೂಡ ಆಗಿರ್ಬೋದು, ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿನಿಮಾ ನೋಡಲೇಬೇಕು. ಬಿಕಾಸ್ ಇದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಒಂದು ಎಲ್ರಿಗೂ ಅವ್ರವ್ರ ಜೀವನದಲ್ಲಿ ನಡೆದಿದೆ, ಅವರಿಗೂ ಕನೆಕ್ಟ್ ಆಗುತ್ತೆ. ಓಕೆ, ನನ್ನ ಲೈಫಲ್ಲೂ ಈ ಥರ ಆಗಿದೆ ಅಂತ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಆ ಥರ ಬೇಸ್ಡ್ ಸಿನಿಮಾ ಇದು. ಸೊ ಇದನ್ನು ನೋಡಿದ್ರೆ ಪ್ರೀತಿ ಮಾಡ್ತಿರೋರು ಅಥವಾ ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಅನ್ನೋದು ಕಲಿಯುವಂಥ ತುಂಬ ಇದೆ. ಈ ಸಿನಿಮಾದ ಟ್ರೈಲರ್ ನೋಡಿದೆ ಮುಕುಂದನ, ಯಾಕಂದರೆ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಈ ಲವ್ ಮಾಕ್ಟೆಲ್ ಅಥವಾ ಈ ದಿಯಾ ಸಿನಿಮಾಗಳೇನು ಲವ್ ಸ್ಟೋರಿಗಳು ಬಂತು, ಅದಕ್ಕೆ ನಾವು ವಿಭಿನ್ನವಾಗಿ ಈ ಸಿನಿಮಾ ಕಾಣಿಸುತ್ತೆ ಅಂತ ಅನಿಸುತ್ತೆ ನನಗೆ, ನಾನು ನೋಡಿದಾಗ ಟ್ರೈಲರ್ ನೋಡಿದಾಗ. ಸೊ ನಿಮ್ಮ ತಲೆಯಲ್ಲಿ ಏನಿದೆ ಈ ಒಂದು ಸಿನಿಮಾ ಬಗ್ಗೆ? ಸರ್ ಹೌದು, ವಿಭಿನ್ನನೇ, ಕಂಪ್ಲೀಟ್ ಡಿಫ್ರೆಂಟ್ ಸರ್. ನಿಮಗೆ ಆ ಫ್ಲೇವರ್, ಲವ್ ಅನ್ನೋದು ಸಬ್ಜೆಕ್ಟ್, ಲವ್ ಅನ್ನೋದು ಕಾಮನ್ ಆಗಿರ್ಬೋದು, ಬಟ್ ಯಾವ ಥರ ಪ್ರೆಸೆಂಟ್ ಮಾಡಿದ್ದೀವಿ, ಯಾವ ಥರ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ, ಕಂಪ್ಲೀಟ್ ಡಿಫ್ರೆಂಟ್ ಇದೆ ನಿಮಗೆ. ನೀವು ಲವ್ ಮಾಕ್ಟೇಲ್ ಆಗಿರ್ಬೋದು, ಈಗ ಪ್ರೇಮಮ್ ಆಗಿರ್ಬೋದು, ಈ ಸಿನಿಮಾಗಳು ನಿಮ್ಗೆ ನೆನಪೇ ಬರೋಲ್ಲ ನಮ್ಮ ಸಿನಿಮಾ ನೋಡಬೇಕಾದ್ರೆ. ಸೊ ಅಷ್ಟು ವಿಭಿನ್ನವಾಗಿದೆ. ಹೋಪ್ ಸರ್, ಎಲ್ಲ ಹೋಪ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಮತ್ತು ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಬ್ಜೆಕ್ಟ್ ಇದು. ನಿಮ್ಮ ಲೈಫಲ್ಲಿ ಈ ಥರ ಇನ್ಸಿಡೆಂಟ್ಸ್ ಆಗಿರುತ್ತೆ, ನನ್ನ ಲೈಫಲ್ಲಿ ಆಗಿರುತ್ತೆ, ಮತ್ತು ಆಡಿಯನ್ಸ್ ಎಲ್ಲರೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಎಲ್ಲ ಇದು ಏಜ್ ಏನಿದೆ, ಈ ಲವ್ ಅನ್ನೋದು ಏನಿದೆ, ಅಥವಾ ಲವ್ ಜೊತೆಯಲ್ಲಿ ಏನೇನು ಲೈಫಲ್ಲಿ ಏನೇನು ಬರುತ್ತೆ, ಇದನ್ನೆಲ್ಲ ಆಡಿಯನ್ಸು ಕನೆಕ್ಟ್ ಆಗ್ತಾರೆ ಸರ್. ರಿಲೀಸಿಗೆ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದೆ ಸಿನಿಮಾವನ್ನು? ಏನೇನು ಸಿದ್ಧತೆಗಳಾಗಿದೆ? ಯಾಕಂದರೆ 3ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸಿನಿಮಾ. ಕೆಲವೊಂದು ಇಂಟರ್ವ್ಯೂಸ್ ಆಗಿದೆ, ಮತ್ತು ಈಗ ನಾವು ಆಫ್ಲೈನ್ ಪ್ರಮೋಷನ್ಸ್ ಅಂತ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ನಡೀತಿದೆ. ಮತ್ತು ಈಗ ಆನ್ಲೈನಲ್ಲಿ ಪ್ರಮೋಷನ್ಸ್ ಹೋಗ್ತಿದೆ ಡಿಜಿಟಲ್ಲಾಗಿ, ಮತ್ತು ಟಿ ವಿ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ. ಸೊ ಜನನ ಯಾವ ರೀತಿ ತಲುಪ್ಬೋದು ಅದೆಲ್ಲ ಟ್ರೈ ಮಾಡ್ತಿದ್ದೀವಿ ಸರ್. ಹೋಪ್ ಜನಕ್ಕೆ ಎಲ್ಲ ರೀಚ್ ಆಗಿ ನಮ್ಮ ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ಅದು ಇನ್ನೂ ವೈಡರ್ ರೇಂಜ್ಗೆ ರೀಚ್ ಆಗಬೇಕು ಅಂತ ನಾನು ಪ್ರೇ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಲವ್ ಸೀಸನ್ ಸಿನಿಮಾದ ತಂಡದ ಮಾತಾಗಿರುತ್ತೆ. ಕ್ಯಾಂಪಸ್ ವಿನೋದ್ ಜೊತೆಗೆ ವಿಜಯ್ ಪಟ್ಟಿದಾರ್, ಏಷ್ಯನ್ ಸ್ಟೋರ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.